ಗಾಡಿ ಬ್ಯಾಕ್ ಸೈಡು ಗೇಟ್ ಇರಲಿಲ್ವಲ್ಲ, ಆ ಗೇಟ್ ಕಟ್ಸೋಣ ಅಂತೇಳಿ ಬಂದಿದ್ದೀನಿ. ನೋಡಿ ಐಟಮ್ ತೊಗೊಂಡಿದ್ದೀನಿ. ಎಷ್ಟಾಗಿದೆ ನೋಡಿ, 620 ರೂಪಾಯಿ ಆಯಿತು. ನೋಡಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ, ತೋರಿಸಿದ್ನಲ್ಲ. ನೋಡಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ. 2 ಬಾಂಬೆ ಮಳೆ, 1 ಅಡಿ ಚೈನು, ಓಕೆನಾ. ಅದಾದಮೇಲೆ ಇದು ಗೇಟ್ ಲಾಕು 2 ಸೆಟ್ಟು, ಆಮೇಲೆ ಇದು ಇಂಚಸ್ಸು 4 ಐತೆ, 2 ಇಂಚಿಂದು ಇಂಚಸ್ಸು. ನೋಡೋಣ ಇದಾಗುತ್ತೋ ಏನೋ ಗೊತ್ತಿಲ್ಲ, ಆಗಿಲ್ಲ ಅಂದರೆ 3 ಇಂಚಿಂದು ತೊಗೋಬೇಕು. ಅದಾದಮೇಲೆ 2 ಟವರ್ ಬೋಲ್ಟ್ ತೊಗೊಂಡಿದ್ದೀನಿ. ಇದೇನೆ, ಇದು ಟವರ್ ಬೋಲ್ಟ್ ಅಂತೂ ಸರಿಯಾಗೈತೆ, ಲೆಂತು 1 ಅಡಿಗಿಂತ ಜಾಸ್ತಿ ಐತೆ. ಬಟ್ ನಾನು ಇದೇ ಕುಡಿಯಂತ ತೊಗೊಂಡಿದ್ದೀನಿ. ಇದಕ್ಕಿಂತ ಒಂದು ಚಿಕ್ಕದು ಬರುತ್ತೆ, ಮುಕ್ಕಾಲಡಿದು. ನೋಡಬೇಕು ಅವ್ರು ಇದೇ ಹಾಕ್ತಾರಾ ಇಲ್ಲ ಚಿಕ್ಕದು ಹಾಕ್ತಾರ, ನೋಡೋಣಂತೆ. ಇವಾಗ ಸದ್ಯಕ್ಕೆ ಇಷ್ಟು ಐಟಮ್ ತೊಗೊಂಡಿದ್ದೀನಿ. 620 ರೂಪಾಯಿ ಆಗಿದೆ. ನೋಡೋಣ ಯಾವ ಥರ ಕೆಲಸ ಬರುತ್ತೆ ಏನೋ ಗೊತ್ತಿಲ್ಲ. ಅಂದರೆ ನಾನು ಬಾಡಿ ಬಿಲ್ಡಿಂಗ್ ಮಾಡ್ತಾರಲ್ಲ, ಅಲ್ಲಿ ಮಾಡಿಸ್ತಾ ಇಲ್ಲ. ಒಂಥರ ನಮ್ದಿದ್ದಂಗೆ ಇದು. ಏನಾದರೂ ಕೆಲಸ ಇತ್ತು ಅಂತಂದರೆ ಬಂದು ಮಾಡ್ಕೊಂಡು ಹೋಗ್ತೀನಿ ನಾನೇ. ಬನ್ನಿ, ನಾನು ಏನಾದರೂ ಕೆಲಸ ಇತ್ತು ಅಂತಂದರೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅದೇ ಥರ ಇದು ಮೆಟೀರಿಯಲ್ ತೊಗೊಂಡು ಇದು ಕೆಲಸ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ಬರುತ್ತೆ ಎಲ್ಲ, ಆದಮೇಲೆ ತೋರಿಸ್ತೀನಿ. ನೋಡಿ ಇಷ್ಟು ಉದ್ದ ಇದೆ. ಅದಕ್ಕೆ ಅವರು ಹೇಳಿದ್ರು, ಅಣ್ಣ ಇದು ತುಂಬ ಉದ್ದ ಆಯಿತು, ಚೆನ್ನಾಗಿ ಕಾಣಿಸಲ್ಲ, ಚಿಕ್ಕದು ಬರುತ್ತೆ, ಅದನ್ನು ತೊಗೊಂಬನ್ನಿ ಅಂತಂದರು. ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ. ಇಷ್ಟು ನೋಡಿ, ಇಷ್ಟು ಉದ್ದ ಅದೇ, 1 ಅಡಿ ಪೂರ್ತಿ ಐತಿ. ಅದಕ್ಕೆ ಅರ್ಧ ಅಡಿದೇನೋ ಬರುತ್ತೆ, ಅರ್ಧ ಅಡಿ ಮುಕ್ಕಾಲು ಅಡಿದೇನೋ ಬರುತ್ತೆ. ಅದನ್ನು ತಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಇಲ್ಲೇ ಪಕ್ಕದಲ್ಲೇ ಐತಿ ಅಂಗಡಿ. ಇದು ನೋಡಿ ಬೋಲ್ಟ್ಗಳು ಚೇಂಜ್ ಮಾಡ್ಕೊಂಬಂದಿದ್ದೀನಿ. ನೋಡಿ ಇಷ್ಟು ಉದ್ದ ಐತಿ, ಕರೆಕ್ಟಾಗಿ ಒಂದು ಮುಕ್ಕಾಲು ಅಡಿ ಬರುತ್ತೆ. ಅದೇ ಹೆಚ್ಚು ಕಡಿಮೆ 1 ಅಡಿಗಿಂತ 1.5 ಅಡಿ ಏನೋ ಇತ್ತೇನೋ. ಅದು ಸಖತ್ ಹೈಟ್ ಇತ್ತು. ಅವ್ರು ಹೇಳೋ ಹಂಗೆ ಇದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಗೇಟ್ ಏನು ಕಟ್ಟಿಸ್ತಾ ಇದ್ದೀನಿ ಅಂತಂದರೆ ಕಟ್ಟಿಸ್ತಾ ಇರಲಿಲ್ಲ. ಅಂದರೆ ಗೇಟ್ ಇದ್ದರೆ ಒಳ್ಳೆಯದು. ಬಾಡಿ ಕಟ್ಟಿಸ್ತೀವಲ್ಲ ಅವಾಗಲೇ ಕಟ್ಟಿಸ್ಕೊಂಡ್ರೆ ನಮ್ಮ ಖರ್ಚು ಕಡಿಮೆ ಆಗುತ್ತೆ. ಬಟ್ ಇದೆಲ್ಲ ಏನಪ್ಪ ಅಂತಂದರೆ ನಮ್ಮವ್ರದ್ದೇ ಫ್ಯಾಬ್ರಿಕೇಷನ್ ಫ್ಯಾಕ್ಟ್ರಿ, ಹಂಗಾಗಿ ನಾನು ಬಂದು ಕೆಲಸ ಮಾಡಿಸ್ಕೊತೀನಿ. ಏನಾದರೂ ಇತ್ತು ಅಂತಂದರೆ ಸಣ್ಣ ಪುಟ್ಟದು. ಏನಕ್ಕೆ ಕಟ್ಟಿಸ್ತಾ ಇದ್ದೀನಿ ಅಂದರೆ, ಮೊನ್ನೆ ದಿನ ನಾನು ನೋಡ್ಕೊಂಡಿಲ್ಲ, ಯಾರೋ ಕಸ್ಟಮರ್ ಹಿಂದೆಗಡೆ ಹತ್ತಕ್ಕೆ ಅಂತ ಹೋಗಿದ್ದಾರೆ. ಹಗ್ಗ ನಾನು ಮೇಲೆ ಹಾಕ್ಬಿಟ್ಟಿದ್ದೆ, ಅವ್ರಿಗೆ ಹಗ್ಗ ಸಿಕ್ಕಿಲ್ಲ. ಟಾರ್ಪಲ್ ಹಿಡ್ಕೊಂಡು ಹತ್ಬಿಟ್ಟವ್ರೆ. ಅದು ಫುಲ್ ಮೇಲೆ ಹರಿದೋಗಿತ್ತಲ್ಲ. ಇನ್ನೇನು ಟಾರ್ಪಲ್ ಹಾಕ್ಸ್ಬೇಕು ಅಂದ್ರೆ 4,000 ಆಗುತ್ತೆ. ಅದ್ರ ಬದಲು ಟಾರ್ಪಲ್ ಎಲ್ಲ ಚೆನ್ನಾಗಿದೆ, ಬರೀ ಹಿಂದೆಗಡೆ ಮಾತ್ರ ಹರಿದೋಗಿತ್ತು. ಹಂಗಾಗಿ ಗೇಟ್ನೇ ಕಟ್ಟಿಸ್ಬೋಣ ಅಂತೇಳಿ ಬಂದಿದ್ದೀನಿ. ಮೆಟೀರಿಯಲ್ ಎಲ್ಲ ಅವ್ರದ್ದೇ. ನೋಡಿ ಇಂಚಸ್ಸು, ಬೋಲ್ಟ್ಗಳು ಹಿಂಗೆ ಪರಿಚಯ ನಮ್ಮವ್ರದ್ದೇ ಅಲ್ವಾ, ಮಾಡಿಕೊಡ್ತಾವ್ರೆ, ಏನು ತೊಂದರೆ ಇಲ್ಲ. ಹಾಕ್ಬಿಟ್ಟು ಹಂಗೆ ಒಂದು ಲೆಂತ್ ಹಾಕಿ ಬಂದ್ಬಿಡೋಣ ಅಂತ. ಇಲ್ಲಿ ಸೀಟ್ ಬೇಕಾ ಇದು? ಹಾಂ ಡೋರೆಲ್ಲ ಮಾಡ್ತಾಯಿದ್ದಾರೆ ನೋಡಿ. ಆಲ್ರೆಡಿ 2 ಕಡೆ ಡೋರ್ನೂ ರೆಡಿ ಮಾಡಿಕೊಂಡು ಏನು ಫೈನಲ್ ಟಚಪ್ ಕೊಡ್ತಾಯಿದ್ದಾರೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ಇದು ಫ್ಯಾಕ್ಟ್ರಿ ಬಂದು ಸ್ನೇಹಿತರೆ, ಸ್ವಂತ ನಮ್ಮ ತಾಯೇ ತಮ್ಮವ್ರದ್ದು, ಅಂದರೆ ನಮ್ಮ ಮಾವ ಅವ್ರದ್ದು, AJ ಎಂಟರ್ಪ್ರೈಸಸ್ ಅಂತ, ಓಕೆನಾ. ಇದು ಇವರು ಸ್ಪೆಷಲಿಸ್ಟ್ ಅಂತಂದರೆ ಸ್ಕೂಲ್ ಡೆಸ್ಕು ಮತ್ತು ಬಿಲ್ಡಿಂಗ್ಗಳಲ್ಲಿ ರೈಲಿಂಗ್ಸು, ಫ್ಯಾಬ್ರಿಕೇಷನ್ ವರ್ಕು. ನೋಡಿ ಇಲ್ಲಿ ಲಾಕ್ ಸಿಸ್ಟಮ್ಗಳಿದ್ದು ಉಕ್ಕು ಆ ಥರ ಕೊಡ್ತಿದ್ದೆ. ಎಲ್ಲ ಕಟ್ ಮಾಡಿಸಿ ನೋಡಿ, ಈ ಕಡೆನೂ ಕಟ್ ಮಾಡಿಸ್ಬಿಟ್ಟು ಇವಾಗ ಡೋರ್ ಕೂರಿಸ್ಬಿಡೋಣ ಅಂತೇಳಿ ಮಾಡಿಸ್ತಾಯಿದ್ದೀನಿ. ಹೆಂಗೆ ಬರುತ್ತೆ ನೋಡೋಣ. ಇಲ್ಲೆಲ್ಲ ಡೋರ್ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಬನ್ನಿ ಇವ್ರಿಗೆ ಏನೇನು ವರ್ಕ್ ಮಾಡ್ತಾರೆ ಅಂತ ನೋಡಿ. ಆಲ್ರೆಡಿ ಇಲ್ಲಿ SSL ಗೇಟ್ ರೆಡಿ ಮಾಡ್ತಾಯಿದ್ದಾರೆ, ಓಕೆನಾ. ಅದು ಬಿಟ್ಟರೆ ನೋಡಿ ಈ ಕಡೆ ಎಲ್ಲ ಗೇಟು ಅದೇ ಒಂದು ಗೇಟ್ ಇದು ಫುಲ್ ಸೆಟ್ಟು ರೆಡಿ ಮಾಡ್ತಾಯಿದ್ದಾರೆ. ಮತ್ತು ಇವರು ಎಕ್ಸ್ಪೆಷಲಿ ಸ್ಕೂಲ್ ಡೆಸ್ಕ್ಗೆ ಫೇಮಸ್ಸು. ಮೈಸೂರು, ಬೆಂಗಳೂರು, ಹೈದ್ರಾಬಾದು, ಎಲ್ಲೆಲ್ಲೋ ಮಂಗಳೂರು ಎಲ್ಲ ಕಡೆಯೂ ಕಳಿಸ್ತಾರೆ ನೋಡಿ. ಇದೇ ಡೆಸ್ಕ್ ಹಲ್ಗೆಗಳು. ಅದಕ್ಕೆ ನೋಡಿ ಸ್ಟಾಕ್ ಇದಾವೆ ಅಷ್ಟೊಂದು. ಇವಾಗ ಸ್ವಲ್ಪ ವರ್ಕ್ಗಳು ಅಂದರೆ ಬೇಸಿಗೆರೋದ ಟೈಮಲ್ಲಿ ಸ್ಕೂಲ್ ಡೆಸ್ಕ್ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸ್ನೇಹಿತರೆ, ನಾನು ಕಾಣಂಗೆ ಸುಮಾರು 20 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ ಇವ್ರಿಗೆ. ನೋಡ್ತಾ ಇರ್ಬೋದು ಇವ್ರು ಏನೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ. ಸ್ಕೂಲ್ ಡೆಸ್ಕು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಯಾವ ಥರ ಡಿಸೈನ್ ಕೊಡ್ತೀರಿ ಆ ಥರ ಡೆಸ್ಕು ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಓಕೆನಾ. ಅದಾದ ನಂತರ ನಿಮಗೆ ಪ್ರತಿಯೊಂದು ಡೆಸ್ಕೇ ಆಗಿರ್ಬೋದು, ಮತ್ತು ನೋಟಿಸ್ ಬೋರ್ಡು, ರೈಟಿಂಗ್ ಬೋರ್ಡು, ಆಫೀಸ್ ಟೇಬಲ್ಲು, ಓಕೆನಾ, ಬುಕ್ ರ್ಯಾಕು, ಪ್ರತಿಯೊಂದು ಕೂಡ ನಿಮ್ಗೆ ನೋಡ್ತಾ ಇರ್ಬೋದು. ಚೇರ್ಗಳೇ ಆಗಿರ್ಬೋದು ಅಥವಾ ಗಾರ್ಡನ್ ಪ್ಲೇಗ್ರೌಂಡಲ್ಲಿ ಏನೇನು ಬರುತ್ತೆ, ಓಕೆನಾ, ಆ ಥರದ್ದು. ಅದಾದ ನಂತರ ನೋಡಿ ಇನ್ನು ಏನೇನು ಸರ್ವಿಸ್ ಇದೆ ಅಂತ ನಿಮಗೆ. ಆ ಫಾರ್ಮ್ ಹೌಸಲ್ಲಿ ನಿಮ್ಗೆ ಏನೇನು ಬೇಕು ಆ ಥರದ್ದು ಕೂಡ ನಿಮಗೆ ಇವ್ರ ಹತ್ರ ಸಿಗುತ್ತೆ. ಅದಾದ ನಂತರ ನಿಮಗೆ ಲಾಸ್ಟಲ್ಲಿ ನಿಮಗೆ ಲಿಸ್ಟು ತೋರಿಸ್ತೀನಿ ಏನೇನು ಸರ್ವಿಸ್ ಇದೆ ಅಂತ.
ನೋಡಿ ಹಾಸ್ಟೆಲ್ಗೆ ಕಾಟುಗಳು ಡಬಲ್ ಕಾಟು ಸಿಂಗಲ್ ಕಾಟು ಮತ್ತು ಡೈನಿಂಗ್ ಟೇಬಲು ಅಲ್ಮಿರಾಗಳೇ ಆಗಿರ್ಬೋದು, ಓಕೆನಾ, ಸ್ಟ್ಯಾಂಡ್ ರಾಕಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಇವ್ರ ಹತ್ರ ಸಿಗುತ್ತೆ ಸ್ನೇಹಿತರೆ. ಮತ್ತು ನೀವು ನಮ್ಮ ಕಡೆಯಿಂದ ಆರ್ಡ್ರ್ ಕೊಟ್ಟರೆ ನಾನು ಕೂಡ ಟ್ರಾನ್ಸ್ಪೋರ್ಟೇಷನ್ನು ನನ್ನ ಕಡೆಯಿಂದನೇ ಇರುತ್ತೆ, ಅಥವಾ ಅವರೇ ಮಾಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ದು ಏನು ತಲೆ ಕೆಡಿಸ್ಕೊಳಂಗಿಲ್ಲ. ನೋಡಿ ಇಲ್ಲಿ ಬಂದರೆ ಪಾರ್ಕಿಂಗ್ ಲಾಟು ಮತ್ತು ಶೆಡ್ಡುಗಳು, ಓಕೆನಾ, ನಿಮಗೆ ಇಲ್ಲಿ ಏನೇನೋ ಹಲವಾರು ಸರ್ವಿಸ್ ಇದೆ, ನಮ್ಗೆ ಗೊತ್ತಾಗಲ್ಲ ಅಷ್ಟೊಂದು. ಬಟ್ ತುಂಬ ಫ್ಯಾಬ್ರಿಕೇಷನ್ ಸಂಬಂಧಪಟ್ಟಂಗೆ ನಿಮಗೆ ಏನೇ ವರ್ಕ್ ಇತ್ತು ಅಂತಂದ್ರೂ ಓಕೆನಾ, ಅಂದರೆ ಎಲ್ಲನೂ ಸರ್ವಿಸ್ ಮಾಡಿಕೊಡ್ತಾರೆ. ನೋಡಿ ಇಲ್ಲಿ ಬಂದರೆ ಸ್ಪೆಷಲಿಸ್ಟ್ ಇವ್ರು ಏನೇನು ಮಾಡ್ತಾರೆ ಅಂತಂದರೆ ಸ್ಕೂಲ್ ಡೆಸ್ಕು, ಆಫೀಸ್ ಚೇರ್, ಟೇಬಲ್ಲು, ಓಕೆನಾ, ನಿಮ್ಗೆ ಅಲ್ಲಿ ನೋಡ್ಕೊಳ್ಳಿ ಏನೇನು ಸರ್ವಿಸ್ ಇದೆ ಅಂತ ನಿಮ್ಗೆ ಅಲ್ಲೇ ಕಾಣಿಸುತ್ತೆ. ನನ್ನ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ರೆ ಆದಷ್ಟು ಡಿಸ್ಕೌಂಟ್ ಸಿಗುತ್ತೆ 100% ಆಗಿ. ಯಾಕೆ ಅಂತಂದರೆ ನಾನು ಕೂಡ ಅವ್ರ ಜೊತೆಲಿ ಇದ್ದವನು. ಅಯ್ಯೋ, ಇವ್ರಿಗೆ ಐಟಮ್ ತೊಗೊಬಂದು ಕೊಡೋಷ್ಟರಲ್ಲಿ ಸಾಕಾಗೋಯ್ತು ಗುರುವೆ. ಅಂದರೆ ಏನಪ್ಪ ಅಂದರೆ ಇಂಚಸ್ಸು ನೋಡ್ತಾ ಇರ್ಬೋದು, ಮತ್ತು ಇಂಚಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಕರೆಕ್ಟಾಗಿ ತೋರಿಸ್ತೀನಿ. ನಾನು 2 ಇಂಚಿಂದು ಇಂಚಸ್ ತೊಗೊಂಡೋಗಿದ್ದೆ. 2 ಇಂಚಿಂದು ಸ್ವಲ್ಪ ಶಾರ್ಟೇಜ್ ಆಯಿತು, ಡೋರು ಇಂಚಸ್ಸು ಕೂರೋಕ್ಕೆ ಶಾರ್ಟೇಜ್ ಆಯಿತು. ನೋಡಿ ಈ ಥರ ಬರುತ್ತೆ, ಇಲ್ಲಿದೆಯಲ್ಲ. ನಾನು ತೊಗೊಂಡಿರೋದು ಹೆವಿ ಇಂಚಸ್ಸು, ಲಾರಿ ಇಂಚಸ್ ಅಂತ. ನಾರ್ಮಲ್ ಇಂಚಸ್ಗಿಂತ ಇವು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದೆ, ಮತ್ತು ವೆಯ್ಟು ಎಲ್ಲ ಚೆನ್ನಾಗಿದೆ, ತುಂಬ ವೆಯ್ಟ್ ಬರ್ತಾಯಿದೆ. 4 ಪೀಸ್ ತೊಗೊಂಡಿದ್ದೀನಿ. 2 ಡೋರ್ಗೂ ಆ ಕಡೆ 2 ಈ ಕಡೆ 2 ಬರುತ್ತೆ. ನೋಡಿ ಇದು ಇವ್ರದ್ದು ಹಳೇ ಗೋಡನು, AJ ಗ್ಲೋಬಲ್ ಟ್ರೇಡರ್ಸ್ ಅಂತ. ಇವಾಗ ಟಾಟಾ AC ಫ್ರಂಟಲ್ಲಿ 2 ಜನ ಕೂತ್ಕೊಂಡಿದ್ದಾರೆ. ಹಾಗೆ ಓಡಿಸ್ಕೊಂಡು ಏನೇ ಅಂತ ಅಂದರು. ಇರಲಿ ಪರವಾಗಿಲ್ಲ, ಸೀನಿಯರಿಗೆ ಬೆಲೆ ಕೊಡಬೇಕಲ್ವ ಅಂತೇಳಿ ಹಿಂದೆ ನಿಂತ್ಕೊಂಡಿದ್ದೀನಿ. ಲೋಡಿಂಗ್ ಆಯಿತು. ಏನಪ್ಪ ಅಂದರೆ ಸ್ವಲ್ಪ ಒಂದು 2-3 ಟೇಬಲ್ ಇದ್ದಾವೆ, ಚೇರ್ ಇದ್ದಾವೆ, ಮತ್ತು ಒಂದು ಬೋರ್ಡ್ ಇದೆ, ದೊಡ್ಡದೊಂದು ಬೋರ್ಡ್ ಇದೆ. ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಮಾಮೂಲಿ ಫ್ಯಾಕ್ಟ್ರಿ ಹತ್ರ. ಇವ್ರು ಇವತ್ತು ಇಲ್ಲಿ ಗೋಡನ್ನು ಇದು ಮುಂಚೆಯಿಂದ ಇತ್ತು, ಏನೋ ಖಾಲಿ ಮಾಡ್ತಾ ಇದ್ದಾರಂತೆ ಗೋಡನ್ನು. ಹಂಗಾಗಿ ತೊಗೊಂಡೋಗಿ ಅಲ್ಲಿ ಹಾಕ್ಕೊಳ್ಳೋಣ ಅಂಥೇಳಿ ಹೋಗ್ತಾ ಇದ್ದೆ. ಸ್ನೇಹಿತರೆ, ನಾವು ಗೋಡನ್ ಶಿಫ್ಟ್ ಮಾಡೋಣ ಅಂತ ಸ್ವಲ್ಪ ಬ್ಯುಸಿ ಆದವು. ಅಷ್ಟರಲ್ಲಿ ಹುಡುಗರು ಕೆಲಸ ಎಲ್ಲ ಮಾಡಿ ಫ್ಯಾಕ್ಟ್ರಿನ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ಬಿಟ್ಟವ್ರೆ. ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಕೆಲಸ ಮಾಡವ್ರೆ ಅಂತಂದರೆ, ಗೇಟು ಏನೋ ಓಕೆ, ಗೇಟ್ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನನಗೆ ರಾಡ್ ಬರುತ್ತೆ ನೋಡಿ, ಉದ್ದಕ್ಕೆ ರಾಡ್ ಬಂದು ಆರ್ಬರ್ಲ್ ಹಾಕ್ತಾರೆ ಬರುತ್ತಲ್ಲ, ಆ ಥರ ಬೇಕಾಗಿತ್ತು. ನೋಡಿದ್ರೆ ಇಲ್ಲಿ ಚಿಲ್ಕ ಟೈಪಲ್ಲಿ ಹಾಕ್ಬಿಟ್ಟವ್ರೆ. ಬಟ್ ನನಗೆ ಇದು ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. ಮತ್ತು ಪುನಃ ಬೆಳಗ್ಗೆ ಬರಬೇಕು ಏನೋ ಗೊತ್ತಿಲ್ಲ, ನೋಡೋಣ. ಇವಾಗ ಮನೆಗೆ ಹೋಗ್ತೀನಿ, ಮನೆಗೆ ಹೋಗುವಾಗ ಗೊತ್ತಾಗುತ್ತೆ ಎಕ್ಸ್ಪೀರಿಯೆನ್ಸ್ ಹೆಂಗೆ ಅಂತ. ಡೋರು ಸೌಂಡು ಜಾಸ್ತಿ ಬರ್ತಾ ಇದೆ ನೋಡಿ. ಒಳಗಡೆನೂ ಲಾಕ್ ಕೊಡಿಸಿದೆ ಇರಲಿ ಅಂತ ಸೇಫ್ಟಿಗೆ, ಬಟ್ ಲಾಕ್ ಸಿಸ್ಟಮ್ ಒಂದು ನನಗೆ ಓಕೆ ಆಗ್ತಾಯಿಲ್ಲ. ಅದು ಬಿಟ್ಟರೆ ಡೋರು ಗೇಟ್ ಎಲ್ಲ ಓಕೆ. ನೋಡಿ ಯಾವ ಥರ ಮಾಡಿದರೆ ತೋರಿಸ್ತೀನಿ ಬನ್ನಿ. ಈ ಥರ ಬಂದಿದೆ. ಇದು ಡೋರೆಲ್ಲ ಸರಿ ಆಯಿತು, ಓಕೆನಾ. ಇದು ಸೌಂಡ್ ಇಲ್ಲ, ಓಕೆನಾ. ಇದು ಅಷ್ಟಾಗೇನು ಸೌಂಡ್ ಇಲ್ಲ ಹೇಳ್ಬೇಕಂದ್ರೆ. ನಾನು ಇಲ್ಲೊಂದು ಲಾಕ್ ಕೊಡ್ಸೋಕೆ ಕೇಳಿದ್ದೆ, ಲಾಕು ಕೊಡಲಿಲ್ಲ, ಓಕೆನಾ. ಲಾಕ್ ಕೊಟ್ಟಿದ್ರೆ ಒಂದು ಸ್ವಲ್ಪ ಅವಾಯ್ಡ್ ಆಗೋದು. ಇದು ಮಾತ್ರ ಹೆವಿ ಸೌಂಡ್ ಬರ್ತಾಯಿದೆ ನೋಡಿ. ಈ ಮೊದಲೇ ನಮ್ಮ ಗಾಡಿಗಳ ಸೌಂಡು, ಈ ಸೌಂಡ್ ಒಳಗೆ ಏನು ಗಾಡಿ ಓಡಿಸೋದು. ಏನಪ್ಪ ಅಂದ್ರೆ ನಮ್ಮದೇ ಅಲ್ವಾ, ಹಂಗಾಗಿ ಮಾಡಿಕೊಂಡೆ. ಏನು ಅಮೌಂಟ್ ಏನು ಕೊಟ್ಟಿಲ್ಲ. ಇದು ಮಾತ್ರ ಈ ಲಾಕ್ ಸಿಸ್ಟಮು, ಈ ಇಂಚಸ್ಗಳು, ನಟ್ಟು ಬೋಲ್ಟು, ಅದು ಇದು ಅಂದ್ಕೊಂಡು ಒಂದು 800 ರೂಪಾಯಿ ಖರ್ಚಾಗಿದೆ. ಅಷ್ಟು ಬಿಟ್ಟರೆ ಅಮೌಂಟ್ ಏನಿಲ್ಲ. ಸುಮ್ಮನೆ ಹಂಗೆ ಚಾಪಿ ಕೆಲಸ ನಾನು ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ. ಬಟ್ ಇವತ್ತು ಒಂದಿನ ಫುಲ್ ರಜಾ ಆಯಿತು, ಅದು ಲಾಸು. ಬಟ್ ಯಾಕೋ ಈ ದೇವರು ನನಗೆ ಇಷ್ಟ ಆಗ್ತಾಯಿಲ್ಲ. ಇಷ್ಟ ಅಂದರೆ ಇದು ಓಕೆ ಆಯಿತು, ಇದು ಸೌಂಡ್ ಇಲ್ಲ ನೋಡಿ, ಸೌಂಡ್ ಬರೋಲ್ಲ. ಕೆಳಗಡೆ ಸ್ವಲ್ಪ ಬರುತ್ತೆ, ಕೆಳಗಡೆ ನಡೀತದೆ. ಅಂದರೆ ನಾನು ಮೇಲ್ಗಡೆನೂ ಲಾಕ್ ಮಾಡ್ಬೋದು, ಲಾಕ್ ಮಾಡಿದ್ದೀನಿ, ಇಲ್ಲೂ ಲಾಕ್ ಮಾಡಿದ್ದೀನಿ. ಬಟ್ ಸೌಂಡು ಇದು ಮಾತ್ರ ಹೆವಿ ಸೌಂಡ್ ಐತೆ. ಮತ್ತು ಇದು ಸ್ಟ್ರೆಂತ್ ಇಲ್ಲ ನೋಡಿ. ಯಾರು ಮೆಟೀರಿಯಲ್ ಬೀಳ್ತು ಅಂದ್ರೂ ಈ ಥರ ಬರುತ್ತೆ ನೋಡ್ಕೊಳ್ಳಿ. ಈ ಥರ ಬಂದಿದೆ. ಕತ್ಲೆ ನಿಮಗೆ ಸರಿಯಾಗಿ ಕಾಣಿಸಲ್ಲ ಅಂತ ಅನ್ಕೋತೀನಿ ನೋಡಿ. ಮೇಲ್ಗಡೆ ಒಂದು ಪೈಪ್ ಕೊಡಿಸಿದ್ದೀನಿ. ಮತ್ತು ಡೋರ್ ಗೇಟೆಲ್ಲ ಓಕೆ, ಗೇಟ್ ಸೂಪರಾಗಿ ಬಂದಿದೆ. ಅಂದರೆ ಸ್ಟ್ರೆಂತ್ ಬೇಕು ಅಂದರೆ ನನಗೆ ಹೇಳಿದ್ನಲ್ಲ, ಇಲ್ಲಿ ರಾಡ್ ಬರುತ್ತೆ, ಆರ್ಬರ್ಲ್ ಹಾಕ್ತಾರೆ, ಆ ಥರ ಸಿಸ್ಟಮ್ ಮಾಡಿಸಿದ್ರೆ
ಪಕ್ಕ ಡೋರ್ ಆಗೋದು. ಇನ್ನೇನಿಲ್ಲ, ಡೋರ್ ಕರೆಕ್ಟಾಗಿ ಬಂದಿದೆ. ಅದೊಂದು ಲಾಕು ಎಲ್ಲಾದರೂ ಹೊರಗಡೆ ಕೂರಿಸ್ಕೊಬೇಕು. ಬಾಡಿ ಬಿಲ್ಡಿಂಗ್ ಅವ್ರ ಹತ್ರ ಆದರೆ ಅದು ಫುಲ್ ಸೆಟ್ಟೇ ಬರುತ್ತೆ, ನಿಮಗೆ ಲಾಕ್ ಸಿಸ್ಟಮೇ ಬರುತ್ತೆ. ಬಟ್ ಇವರು ಫ್ಯಾಬ್ರಿಕೇಷನ್ನು, ಸ್ಕೂಲ್ ಡೆಸ್ಕು ಈ ಥರ ಮಾಡೋದ್ರಿಂದ ಇವ್ರ ಹತ್ರ ಸಿಕ್ಕಿಲ್ಲ. ಇರೋದ್ರಲ್ಲೇ ಮಾಡ್ಕೊಂಡಿದ್ದೀನಿ. ಓಕೆ ಅದೊಂದು ಹಾಕ್ಕೊಬೇಕು ಅಷ್ಟೇ ನಾನು. ಇದೆಲ್ಲ ಫುಲ್ ಈ ಕಡೆ ಸ್ಟ್ರೆಂತ್ ಇದೆ. ಇದು ಆರ್ಬರ್ ಲಾಕ್ ಒಂದು ತೊಗೊಂಬಿಟ್ಟು ರಾಡಲ್ಲಿ ಇಲ್ಲಿಗೊಂದು ಲಾಕ್ ಬರುತ್ತೆ, ಹಿಂಗೊಂದು ರಾಡ್ ಬರುತ್ತೆ, ಇಲ್ಲಿಗೊಂದು ಲಾಕ್ ಬರುತ್ತೆ. ಸೇಮ್ ಇದೆಲ್ಲ ಇದೇನಾಗುತ್ತೆ, ಇದು ಈ ಕಡೆ ಇರೋದು ಹಿಂಗೆ ಬರುತ್ತೆ. ಆ ಥರ ಒಂದು ಮಾಡಿಸ್ಕೊತೀನಿ ಎಲ್ಲಾದರೂ ಹೊರಗಡೆ ಹೋಗಿ. ಇನ್ನೇನಿಲ್ಲ, ಸೇಮ್ ಇದೇ ಡೋರ್ ಇರ್ತದೆ. ಅದೊಂದು ಲಾಕ್ ಸಿಸ್ಟಮ್ ಮಾಡಿಸ್ಕೊಂಡು ಇದಕ್ಕೊಂದು ಪೇಂಟ್ ಒಂದು ಹೊಡೆಸ್ಕೊತೀನಿ ಅಷ್ಟೇ. ಮಾಡಿಸಿದ್ರೆ ಇನ್ನೇನು ಮಾಡ್ಸೋಕ್ಕೆ ಹೋಗಲ್ಲ. ಇನ್ನೆಲ್ಲ ಓಕೆ, ನೋ ಪ್ರಾಬ್ಲಮ್. 800 ರೂಪಾಯಿ ಇನ್ನೆಷ್ಟು ಮಾಡ್ಕೋಬೋದು ಹೇಳಿ ಅಲ್ವಾ? 800 ರೂಪಾಯಿ ಅಂದರೆ ಇವ್ರಿಗೇನಿಲ್ಲ, ಮೆಟೀರಿಯಲ್ಗೆ ಇಂಚಸ್ಸು ಲಾಕು ನೋಡಿ, ಈ ಥರ ಲಾಕ್ಗಳಿಗೆ ಇಂಚಸ್ಗಳಿಗೆ ಅದು ಇಂಚಸ್ ಏನು 800 ರೂಪಾಯಿ ಏನು ಅದು ಕಷ್ಟ ನೋಡಿ. ಇದನ್ನು ತೊಗೊಂಡೆ ಒಂದಡಿದು ಇಂಚಸ್ ಇದೆ, ಜಾಸ್ತಿ ಆಯಿತು 4ಕ್ಕೆ. ಅದು ಬಿಟ್ಟರೆ ಇವು ಎರಡು ಸೆಟ್, ಇದು 2 ಸೆಟ್ಟು ಇದು ಲಾಕ್, ಒಳಗಡೆ ಲಾಕು. ದಿ ನೆಕ್ಸ್ಟ್ ಡೇ ಸ್ನೇಹಿತರೆ, ನೆಕ್ಸ್ಟ್ ಡೇ ವಿಡಿಯೋ ಇದು. ನನಗಂತೂ ಡೋರು ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಡೋರ್ ಚೆನ್ನಾಗೈತೆ, ಲಾಕ್ ಸಿಸ್ಟಮು ಅಂದರೆ ಅವರು ಡೆಸ್ಕು ಅದು ಇದು ಮಾಡ್ತಾರಲ್ಲ, ಹಂಗಾಗಿ ಅವ್ರಿಗೂ ಗೊತ್ತಾಗಿಲ್ಲ. ಹಾಗಾಗಿ ಬಾಡಿ ಬಿಲ್ಡಿಂಗ್ ಹತ್ರನೇ ಬಂದುಬಿಟ್ಟಿದ್ದೀನಿ. ನನಗೆ ಆರ್ಬರ್ ಲಾಕ್ ಬೇಕೇ ಬೇಕು ಅಂತ ನೋಡಿ. ಅಲ್ಲಿಂದ ಇಲ್ಲಿಗೊಂದು ರಾಡ್ ಥರ ಬರುತ್ತೆ, ಪೈಪ್ ರಾಡ್ ಥರ, ಇಲ್ಲಿಗೊಂದು ಲಾಕ್ ಬರುತ್ತೆ ನೋಡಿ. ಇದಿರೋದು ಹಿಂಗೆ ಅಡ್ಡಡ್ಡ ಬರುತ್ತೆ, ಅದೇ ಥರ ಬೇಕು ಅಂಥೇಳಿ ನನಗೆ ಮಾಡಿಸ್ಲೇಬೇಕು ಅಂತ ಬಂದುಬಿಟ್ಟಿದ್ದೀನಿ. ಕೈ ಹಾಕಿದ್ಮೇಲೆ ಕೆಲಸ ಕಂಪ್ಲೀಟ್ ಆಗಬೇಕು ಅಂತ ತಲೆ ಕೆಟ್ಟೋಗೈತೆ. ಬನ್ನಿ ಇವಾಗ ಬಾಡಿ ಬಿಲ್ಡಿಂಗ್ ಹತ್ರ ಬಂದಿದ್ದೀನಿ. ಇಲ್ಲಿ ಹೆಂಗೆ ಮಾಡ್ತಾರೆ ಕೆಲಸ ನೋಡೋಣ. ನೋಡಿ, ಗೇಟ್ ಎಲ್ಲ ಚೆನ್ನಾಗಿ ಬಂದಿದೆ. ಗೇಟ್ಗೇನು ಸಮಸ್ಯೆ ಇಲ್ಲ. ಆದರೆ ಲಾಕ್ ಬರುತ್ತಲ್ಲ, ಲಾಕ್ ಸಿಸ್ಟಮು ಅವ್ರಿಗೆ ಮಾಡೋಕ್ಕೆ ಬಂದಿಲ್ಲ. ಅಂದರೆ ಅವ್ರು ಈ ಕೆಲಸ ಮಾಡಲ್ಲ. ಅವ್ರು ಮಾಡೋದು ಸ್ಕೂಲ್ ಡೆಸ್ಕ್ ಬರುತ್ತಲ್ಲ, ಡೆಸ್ಕ್ ಕೆಲಸ ಮಾಡ್ತಾರೆ, ಮತ್ತು ಬಿಲ್ಡಿಂಗ್ಗಳದ್ದು ಫ್ಯಾಬ್ರಿಕೇಷನ್ ವರ್ಕ್ ಮಾಡ್ತಾರೆ. ಹಾಗಾಗಿ ಗಾಡಿದು ವರ್ಕ್ ಅವ್ರು ಯಾವತ್ತೂ ಮಾಡಿಲ್ಲ. ನಾನು ನಮ್ಮದೇ ಫ್ಯಾಕ್ಟ್ರಿ ಅಲ್ವಾ ಅಂತೇಳಿ ನಾನು ಮಾಡಿಸ್ಕೊಳ್ಳೋಣ ಅಂತೇಳಿ ಹೋಗಿದ್ದು. ಅದು ಸ್ವಂತ ನಮ್ಮ ತಾಯಿ ತಮ್ಮ ಅವ್ರದ್ದು, ನಮ್ಮ ಮಾವ ಅವ್ರದ್ದು ಫ್ಯಾಕ್ಟ್ರಿ. ಹಾಗಾಗಿ ಅಲ್ಲಿ ವರ್ಕರ್ಸ್ಗಳು ಏನಂತಂದರೆ ವರ್ಕರ್ಸ್ಗಳು ಹೇಳಿದರು ಮಾಡಿಕೊಡಿ ಅಂತ. ಸೊ ಅವರು ಈ ಥರ ವರ್ಕ್ ಮಾಡಿರೋಲ್ಲ. ಹಂಗಾಗಿ ಗೇಟು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದೊಂದು ಲಾಕ್ ಸಿಸ್ಟಮ್ ಬಂದಿರಲಿಲ್ಲ. ಹಂಗಾಗಿ ಬಾಡಿ ಬಿಲ್ಡಿಂಗ್ ಹತ್ರ ಬಂದಿದ್ದೀನಿ. ಕೊನೆಗೂ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ದೆ. ಅಂದರೆ ಇವಾಗ ಸಮಾಧಾನ ಆಯಿತು. ಗಾಡಿ ನೋಡೋಕ್ಕೆ ಖುಷಿ ಆಗೈತೆ ನೋಡಿ. ಈ ಥರ ಕಾಣಿಸ್ತಾ ಇದೆ. ಅದೇ ಗೇಟ್ ಎಲ್ಲ ನಾರ್ಮಲ್ಲು, ಇದೊಂದು ಲಾಕ್ ಸಿಸ್ಟಮ್ ನಾನು ಇದೇ ಹೇಳಿದ್ದು. ಇದು ಲಾಕ್ ಸಿಸ್ಟಮು ಈ ಥರ ಸ್ವಲ್ಪ ಚೇಂಜಸ್ ಮಾಡಿಸಿದ್ದೀನಿ. ಕೆಲಸ ಚೆನ್ನಾಗಿ ಬಂದಿದೆ.